ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ಹೆಸರಾಂತ ಬೆಥನಿ ಸೆಂಟ್ರಲ್ ಶಾಲೆಯಲ್ಲಿ ಇತ್ತೀಚೆಗೆ ಫೇರಿ ಟೇಲ್ ಫಿಯೆಸ್ಟಾ ಅಂದ್ರೆ ಮಾಯಾಲೋಕದ ಉತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಯೋಜನೆ ಮಾಡಲಾಗಿತ್ತು. ಶಾಲೆಯ ಪುಟ್ಟ ವಿದ್ಯಾರ್ಥಿಗಳು ಈ ಉತ್ಸವದಲ್ಲಿ ವಿವಿಧ ಮನರಂಜನಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ನೆರೆದವರ ಗಮನ ಸೆಳೆದಿದ್ರು. ಕಾರ್ಯಕ್ರಮದ ವೈಶಿಷ್ಟ್ಯಗಳು. ಕಾರ್ಯಕ್ರಮಕ್ಕೆ ಶಾಲೆಯ ಪ್ರಾಂತೀಯ ಸಲಹೆಗಾರರು ಅಧ್ಯಕ್ಷತೆ ವಹಿಸಿದ್ರು. ಸಂತ ಮರಿಯ ದೇವರದ ಧರ್ಮಗುರು ಫಾದರ್ ಡೇವಿಡ್ ಅಂತೋಣಪ್ಪ ಅವರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಶಾಲಾ ವಿದ್ಯಾರ್ಥಿಗಳು ಎಲ್ಲಾ ವರ್ಗದ ಧರ್ಮಗಳ ಬೋಧನೆಯನ್ನು ಪ್ರದರ್ಶಿಸುವ ಮೂಲಕ ಅರ್ಥಪೂರ್ಣವಾಗಿ ಪ್ರಾರಂಭವಾಯಿತು. ನಂತರ ಪುಟಾಣಿ ಮಕ್ಕಳು ವಿವಿಧ ಅರ್ಥಪೂರ್ಣ ಕಲೆಗಳು ಮತ್ತು ನೃತ್ಯ ಪ್ರದರ್ಶನವನ್ನು ನೀಡಿ ಎಲ್ಲರನ್ನ ಮನರಂಜಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಫಾದರ್ ಡೇವಿಡ್ ಅಂತೋಣಪ್ಪ ತಮ್ಮ ಬಾಲ್ಯದ ವಿದ್ಯಾಭ್ಯಾಸದ ದಿನವನ್ನ ಸ್ಮರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಉತ್ತಮ ಬುದ್ಧಿವಾದ ಹೇಳಿದ ಅವರು, ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಕಷ್ಟಪಟ್ಟು ಓದಿ ಭವಿಷ್ಯದಲ್ಲಿ ನಾನು ಏನಾಗಬೇಕು ಎಂಬುದರ ಬಗ್ಗೆ ಈಗಲೇ ಯೋಚಿಸಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ಅಲ್ಲದೆ ತಂದೆ ತಾಯಿಗಳು ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಓದಿಸ್ತಾ ಇರೋದನ್ನ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಬೇಕು. ಪೋಷಕರು ತಮ್ಮ ಮಕ್ಕಳ ಹೆಸರನ್ನ ಹೆಮ್ಮೆಯಿಂದ ಹೇಳುವಂತಹ ಪರಿಸ್ಥಿತಿಯನ್ನ ಮಕ್ಕಳು ಉಂಟು ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈ ಮೂಲಕ ಅವರು ಕಾರ್ಯಕ್ರಮದಲ್ಲಿ ಒಂದು ಅಮೂಲ್ಯವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ನಿಮ್ಮ ತಂದೆ ತಾಯಿಗಳಲ್ಲ, ನಿಮ್ಮ ಶಿಕ್ಷಕರಲ್ಲ, ಆದ್ರೆ ನೀವೇ ಆ ಜವಾಬ್ದಾರಿಯನ್ನ ನೀವು ಹೊತ್ಕೋಬೇಕು. ಮುಂದೆ ನಾನು ಏನಾಗ್ತೇನೆ ಅನ್ನೋದನ್ನ ಈಗಲೇ ನೀವು ಕನಸನ್ನ ಕಾಣಬೇಕು. ಕನಸನ್ನ ಕಂಡಾಗ ನೀವು ಅದನ್ನ ಅಚೀವ್ ಮಾಡಲಿಕ್ಕೆ, ಸಾಧಿಸಲಿಕ್ಕೆ ನೀವು ಪ್ರತಿನಿತ್ಯವೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಒಂದ್ ವೇಳೆ ನಿಮ್ಮ ತಂದೆ ತಾಯಿಗಳ ಕನಸನ್ನ ಈಡೇರಿಸಬೇಕು ಅಂತ ಹೋದ್ರೆ ನೀವು ಕಷ್ಟಪಡೋದಿಲ್ಲ. ನಿಮ್ಮ ಶಿಕ್ಷಕರ ಕನಸನ್ನ ನೆನಸು ಮಾಡಲಿಕ್ಕೆ ನೀವು ಕಷ್ಟಪಡೋದಿಲ್ಲ. ಆದ್ರೆ ನಿಮ್ಮ ಆಸೆ, ಕನಸು ಏನಿದೆ ಅದನ್ನ ನೀವು ಮುಟ್ಲಿಕ್ಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಆದ್ದರಿಂದ ಈ ಶಾಲೆ ನಿಮಗೆ ಒಂದು ಪ್ರೇರಣೆ ನೀಡುವ, ನಿಮ್ಮ ಜೀವನಕ್ಕೆ ಬೆಳಕು ನೀಡುವ, ಮಾರ್ಗ ತೋರಿಸುವ ಒಂದು ಸಂಸ್ಥೆಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಇದೊಂದು ಸಾಧನ ಅಷ್ಟೇ, ನಿಮಗೆ ಮಾರ್ಗ ತೋರಿಸುವಂತ ಸಾಧನ ಅಷ್ಟೇ. ಆದ್ರೆ ನೀವು ಅಚೀವ್ ಮಾಡಬೇಕಾಗಿರೋದು ನೀವು, ಶಾಲೆಯಲ್ಲ, ಪೋಷಕರಲ್ಲ, ಶಿಕ್ಷಕರಲ್ಲ. ಅದರಿಂದ ನಿಮ್ಮಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಕಾನ್ಫಿಡೆನ್ಸ್. ನಾನು ಮಾಡಿಯೇ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರು ಆದ ಐರನ್ ಡಿಸೋಜಾ, ಸಿಸ್ಟರ್ ಟೀನಾ, ಸಿಸ್ಟರ್ ರಂಜಿತಾ, ಶಾಲೆಯ ಶಿಕ್ಷಕ ವರ್ಗದವರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಮಕ್ಕಳ ಪೋಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮ ಮಕ್ಕಳ ಪ್ರತಿಭೆಗೆ ವೇದಿಕೆ ಕಲ್ಪಿಸಿತು ಮತ್ತು ಶಿಕ್ಷಣದ ಮಹತ್ವದ ಬಗ್ಗೆ ಉತ್ತಮ ಸಂದೇಶವನ್ನು ಸಾರಿತು. ಪರ್ವೀಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.